ಈ ಸ್ಟೋರಿ ಸ್ಯಾಂಡಲ್ವುಡ್ನ ಕನಸಿನ ರಾಣಿ ಮಾಲಾಶ್ರೀ ನಟನೆಯ ರಾಣಿ ಮಹಾರಾಣಿ ಸಿನಿಮಾ ನೆನಪಿಸುತ್ತೆ. ಹುಟ್ಟಿನಿಂದಲೇ ಬೇರ್ಪಟ್ಟ ಒಂದೇ ರೀತಿ ಕಾಣುವ ಅವಳಿ ಸಹೋದರಿಯರು ಇಲ್ಲಿ ಒಂದಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಟಿಕ್ಟಾಕ್ ಮೂಲಕ 19 ವರ್ಷಗಳ ಬಳಿಕ ಭೇಟಿಯಾಗಿದ್ದಾರೆ. ಹುಟ್ಟಿನಿಂದಲೇ ಬೇರ್ಪಟ್ಟ ಒಡಹುಟ್ಟಿದವರು ಅಥವಾ ಕುಟುಂಬ ಸದಸ್ಯರು ಅದೆಷ್ಟೋ ವರ್ಷಗಳ ನಂತರ ಪೋಷಕರ ಮಡಿಲನ್ನ ಸೇರೋದನ್ನ ನಾವು ನೋಡಿರ್ತೀವಿ. ಅದೇ ರೀತಿ ಇಲ್ಲೊಂದು ಬಹು ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇಲ್ಲಿ ಹುಟ್ಟಿನಿಂದಲೇ ಬೇರ್ಪಟ್ಟ ಅವಳಿ ಸಹೋದರಿಯರು ಬರೋಬ್ಬರಿ 19 ವರ್ಷಗಳ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಾದ ಟಿಕ್ಟಾಕ್ ಮೂಲಕ ಒಂದಾಗಿರುವ ಬಹು ಅಪರೂಪದ ಘಟನೆಯೊಂದು ನಡೆದಿದೆ. ಟಿಕ್ಟಾಕ್ನಿಂದ ಒಂದಾದ ಐಡೆಂಟಿಕಲ್ ಟ್ವಿನ್ಸ್, ಬೇರೆ ಬೇರೆ ಕುಟುಂಬಗಳಿಗೆ ಅವಳಿಗಳು ಮಾರಾಟ. ಆಮಿ ಕ್ವಿಟಿಯಾ ಮತ್ತು ಅನೋ ಸರ್ತಾನಿಯಾ ಎಂಬ ಅವಳಿ ಸಹೋದರಿಯರು 2002ರಲ್ಲಿ ಜಾರ್ಜಿಯಾದ ಆಸ್ಪತ್ರೆಯಲ್ಲಿ ಹುಟ್ಟಿದ್ರು. ಈ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಶಿಶುಗಳನ್ನ ಕದ್ದು ಮಾರಾಟ ಮಾಡುವ ದಂಧೆ ವಿಪರೀತವಾಗಿತ್ತು. ಮಗುವಿಗೆ ಜನ್ಮ ಕೊಟ್ಟ ಬಳಿಕ ತಾಯಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡು ಕೋಮಾಗೆ ಜಾರಿದ್ರು. ಈ ಸಮಯದಲ್ಲಿ ಯಾರೋ ಮಕ್ಕಳನ್ನ ಕದ್ದು ಬೇರೆ ಕುಟುಂಬಕ್ಕೆ ಮಾರಾಟ ಮಾಡಿರ್ತಾರೆ. ಕಳೆದ 19 ವರ್ಷಗಳ ಕಾಲ ಇಬ್ಬರು ಒಂದೇ ನಗರದಲ್ಲಿ ವಾಸ ಮಾಡ್ತಿದ್ರು ಎಂದು ಮುಖಾಮುಖಿಯಾಗಿರ್ಲಿಲ್ಲ. ಆಮಿ 12 ವರ್ಷದವಳಿರುವಾಗ ಟಿವಿ ನೋಡ್ತಿರುವಾಗ ಟ್ಯಾಲೆಂಟ್ ಶೋನಲ್ಲಿ ತನ್ನಂತೆಯೇ ಕಾಣುವ ಹುಡುಗಿಯನ್ನ ನೋಡಿ ಬೆರಗಾಗ್ತಾಳೆ. ಆದ್ರೆ ಆಗ ಆಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರೋದಿಲ್ಲ. 7 ವರ್ಷಗಳ ಬಳಿಕ ಆಮಿ ಟಿಕ್ಟಾಕ್ನಲ್ಲಿ ತನ್ನ ವಿಡಿಯೋವೊಂದನ್ನ ಹಂಚಿಕೊಂಡಿರ್ತಾಳೆ. ಇದನ್ನ ಕಂಡ ಆನೋ ನಾವಿಬ್ಬರು ನೋಡಲು ಒಂದೇ ರೀತಿ ಕಾಣ್ತೀವಿ ಎಂದು ತನ್ನ ಸ್ನೇಹಿತರಿಗೆಲ್ಲ ತೋರಿಸಿ ಆಮಿಯನ್ನ ಹುಡುಕಲು ಸಹಾಯ ಮಾಡುವಂತೆ ಹೇಳಿರ್ತಾಳೆ. ಕೊನೆಗೂ ಭೇಟಿಯಾದ ಆಮಿ ಮತ್ತು ಆನೋ. ಜನ್ಮ ರಹಸ್ಯಕ್ಕಾಗಿ ಹೆತ್ತವರ ಹುಡುಕಾಟ. ಕೊನೆಗೂ ತನ್ನಂತೆಯೇ ಮತ್ತೊಬ್ಬರು ಇದ್ದಾರೆ ಎಂದು ಆಮಿ ಮತ್ತು ಆನೋ ಮುಖಾಮುಖಿ ಭೇಟಿಯಾಗ್ತಾರೆ. ಭೇಟಿಯಾದ ಇಬ್ಬರು ಅವಳಿ ಸಹೋದರಿಯರಿಗೂ ಒಬ್ಬರನ್ನೊಬ್ಬರು ಕಂಡು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬಳಿಕ ಇಬ್ಬರು ಹೆತ್ತವರಿಗಾಗಿ ಹುಡುಕಾಟ ನಡೆಸಿ ಕೊನೆಗೂ ಜನ್ಮ ಕೊಟ್ಟ ತಾಯಿ ಮತ್ತು ತಂದೆಯನ್ನ ಭೇಟಿ ಮಾಡಿ ತಮ್ಮ ಜನ್ಮ ರಹಸ್ಯವನ್ನ ತಿಳ್ಕೊಂಡು ನಾವು ಅವಳಿ ಸಹೋದರಿಯರು ಎಂದು ಸಂತಸ ಪಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.